ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾವು ಹೋಗಿದ್ದೆ ಸೀಗೆಹಳ್ಳಿ ಗೇಟ್ಗೆ. ಹೂನಾರ ತೊಗೊಂಡು, ತುಳಸಿ ಪತ್ರೆ ಎಲ್ಲ ತೊಗೊಂಡು, ಮಲ್ಲಿಗೆ ಹೂವೆಲ್ಲ ತೊಗೊಂಡು, ಆಮೇಲೆ ನಿಂಬೆಹಣ್ಣೆಲ್ಲ ತೊಗೊಂಡು, ಆಮೇಲೆ ಸೊಪ್ಪು ಎಲ್ಲ ತೊಗೊಂಡು, ಸೌತೆಕಾಯಿ ತೊಗೊಂಡು ಸೀದಾ ನಮ್ಮ ಮನೆಗೆ ಬಂದು ಎಲ್ಲ ಕೊಟ್ಬಿಟ್ಟು ನಾವು ಅಪ್ಪ ಮಕ್ಕಳು ಇಬ್ಬರು ಹೋಗಿದ್ದೆ. ಭಟ್ರು ಹೋಟ್ಲು ಅಂತ ಹೆಗ್ನಳ್ಳಿ ಕ್ರಾಸ್ ತೋಪ್ ಹತ್ರ ಇರೋದು. ಸರಿ, ನಮ್ಮ ಹುಡುಗ ಬಿಸಿ ಬಿಸಿ ಪಲಾವ್ ಬೇಕು ಅಂತಿದ್ದೆ, ರೈಸ್ ಬಾತು. ಸರಿ, ಅವನಿಗೆ ಕೊಡಿಸ್ಬಿಟ್ಟು ಆಮೇಲೆ ಇನ್ಸ್ಟೆಂಟ್ ಇದು ತೊಗೊಂಡು, ಆಮೇಲೆ ಮನೇಲಿರೋರಿಗೆಲ್ಲ ಇದು ತೊಗೊಂಡು ಇಡ್ಲಿ, ಆಮೇಲೆ ನಮ್ಮ ಬೆಳ್ಳಿ ದೀಪ ಎಲ್ಲ ಮೊನ್ನೆ ಒರೆಸಿದ್ದೆ, ಆಗಲೇ ಇಷ್ಟು ಆಗಿತ್ತು. ಆಮೇಲೆ ನಮ್ಮ ಬಾಸ್ಗೆಲ್ಲ ತೋರಿಸಿ ಹೂನಾರ ಹಾಕ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಎಲ್ಲರಿಗೂ ಇದು ಕೊಟ್ಟೆ. ಮಂಗಳಾರತಿ ಎಲ್ಲರಿಗೂ ಕೊಟ್ಬಿಟ್ಟು ಸರಿ ಅಂತ ಅಡ್ಡ ಬಿದ್ದೋ ನಾವೆಲ್ಲ. ಆಮೇಲೆ ನಮ್ಮ ದೇವ್ರು ನೋಡಿ ಹಿಂಗಿತ್ತು ಸಿಂಪಲಾಗಿ. ಆಮೇಲೆ ನಮ್ಮ ಸುಬ್ಬಿಗೆ ನಮ್ಮ ಬಾಸ್ ಎಲ್ಲ ನಾಮ ಇಟ್ಟರು. ಸರಿ, ಎಲ್ಲರೂ ನಾಮ ಎಕ್ಕಿಸ್ಕೊಂಡು ನಮ್ಮ ತಾಯಿ ಕೈಲಿ. ಆಮೇಲೆ ನಾನು ನಾಮ ಎಕ್ಕಿಸ್ಕೊಂಡು ಹಿಂಗೆ ತಮಾಷೆ ಮಾಡಿ ಲಕ್ಷ್ಮಿ ಕೊಡ್ರಿ ಒಂಚೂರು ಅಂತ ಕೇಳ್ಬಿಟ್ಟು ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನಾನೇ ಅಡುಗೆ ಮಾಡಿದ್ದು ಇವತ್ತು. ಸರಿ, ಅವರೆಕಾಯಿ ಬಾತು, ಬಾದಾಮ್ ಪಾಯಸ ಮಾಡಿದ್ದೆ. ಸರಿ, ನಮ್ಮ ಸುಬ್ಬಿಗೆಲ್ಲ ಹಾಕ್ಕೊಟ್ಟೆ. ಸುಬ್ಬಿ ಹೆಂಗಾಯ್ತವ ಅಂದರೆ, ಸುಬ್ಬಿ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾಯಿದ್ಲು. ನಮ್ಮ ಸುಬ್ಬಿ ಚೆನ್ನಾಗೈತೆ ಅಂದರೆ ಮುಗೀತು ಅಂತ. ಆಮೇಲೆ ತಿರ್ಗಾ ನಮ್ಮ ಹುಡುಗನ ಕೇಳಿದೆ ಹೆಂಗೈತಪ್ಪ ಅಂತ. ನಮ್ಮ ಮಿಸ್ಸಸ್ ಕೇಳಿದೆ ಹೆಂಗೈತೆ ಅವರೆಕಾಯಿ ಬಾತು ಬಾದಾಮ್ ಪಾಯಸ ಅಂತ, ಚೆನ್ನಾಗೈತಂದ್ಲು. ಸರಿ, ನಮ್ಮ ತಾಯಿಯವ್ರು ಕೇಳಿದೆ, ಅವ್ರನ್ನ ಬಾಸ್ನ ಕೇಳಿದ್ರೆ ಸಂತೋಷ. ಸರಿ, ಅವ್ರು ಕೇಳಿದೆ ಚೆನ್ನಾಗೈತಂದ್ರು. ನಮ್ಮ ಸುಬ್ಬಿ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್. ಇವತ್ತಿನ ಕಾರ್ಯಕ್ರಮ ಅಷ್ಟೇ ಸ್ನೇಹಿತರೆ.